ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್, ಏನು ಹೇಳ್ತೀರಿ? ನಾನು ರಾಮಚಂದ್ರ ರಾವ್ ಅನ್ನೋರು IPS ಆಫೀಸರ್ ರಾಮಚಂದ್ರ ರಾವ್ ಸೆಕ್ಷುವಲ್ ಏನು ಸ್ಕ್ಯಾಂಡಲ್ ಆಚೆ ಬಂದಿದೆ ನನ್ನ ವರದಿ, ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಬ್ರು DGP ಆಗ್ಬಿಟ್ಟು ಅವರು ಓಯೋರಮ್ ಅನ್ಕೊಂಡ್ಬಿಟ್ಟಿದ್ದಾರೆ. DGP ಆಫೀಸ್ ಆಗಿ ನಾಚಿಕೆ ಆಗಬೇಕು ಅವ್ರಿಗೆ. ಇಂಡಿಯನ್ ಫ್ಲಾಗ್ ಇದೆ, ಎದುರುಗಡೆ ಪೊಲೀಸ್ ಫ್ಲಾಗ್ ಇದೆ, ಅದಕ್ಕೆ ಯಾವುದು ಮರ್ಯಾದೆ ಇಲ್ದೇನೆ ಓಯೋರಮ್ ಥರ ಅಲ್ಲಿ ಸರ್ಸ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಎರಡೆರಡು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಒಂದು 8 ವರ್ಷ ಮುಂಚೆ ಆಗಿರೋದು ಅಂತಾರೆ. ಸೊ ಬೆಳಗಾಮಲ್ಲಿ IG ಆಗಿದ್ರು. IG ಆದವರು ಒಂದು ಕಂಪ್ಲೇಂಟ್ ಬಂದಿರೋ ಹೆಣ್ಮಕ್ಳ ಜೊತೆ ಈ ಥರ ನಡ್ಕೊಳ್ತಾರಂದ್ರೆ ಇವ್ರು ಸಬಾರ್ಡಿನೇಟ್ಸ್ SIಗಳೆಲ್ಲ ಏನು ಕಲಿತಾರೆ ಇವರಿಂದ? ಅದು ಸೀನಿಯರ್ ಆಫೀಸರ್ ಆಗಿ ಹಿಂಗೆ ಮಾಡಿರೋದು. ಇದು ಬರೀ ಒಂದು ಇಟ್ಸ್ ನಾಟ್ ಒಂದು ಸೆಕ್ಷುವಲ್ ಸ್ಕ್ಯಾಂಡಲ್ ಅಲ್ಲ, ಇದು ಸಾಮಾನ್ಯ ಜನ ಮನಸ್ಥಿತಿ ಮೇಲೆ ಗದಾಪ್ರಹಾರ ಮಾಡ್ದಂಗೆ ಇದು. ನಾಳೆ ಯಾವ ಒಂದು ಹೆಣ್ಮಗಳು ಇಲ್ಲಿ ಪೊಲೀಸ್ ಸ್ಟೇಷನ್ಲಿ ನ್ಯಾಯ ಸಿಗದಿಲ್ದಿರುವಾಗ ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾವ ಧೈರ್ಯ ಇರುತ್ತೆ ಒಬ್ಬ ಹೆಣ್ಮಗಳಿಗೆ? ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿರೋದು ನಾನು. ಸರ್, ಸರ್ಕಾರ ಇವಾಗ ಅವ್ರನ್ನ ಸಸ್ಪೆನ್ಷನ್ ಇಟ್ಟಿದೆ ಸರ್. ಸರ್ಕಾರ ಇವಾಗ ಸಸ್ಪೆಂಡ್ ಆಗಿದ್ರು 15 ದಿವಸದ, ಒಂದು ತಿಂಗಳಲ್ಲಿ 15 ದಿವಸದ ಸಂಬಳ ಕೊಡ್ತಾರೆ ಸರ್. ಜನಸಾಮಾನ್ಯರಿಗೆ 15 ದಿವಸ ಸಂಬಳ ಬರ್ತದೆ ಸರ್. ನಾನು ನೀವು ಕೆಲಸ ಮಾಡಿಲ್ಲ ಅಂದರೆ ಇಂಥವ್ರದ್ದೆಲ್ಲ ಡಿಸ್ಮಿಸ್ ಆಗಬೇಕಾಗಿತ್ತು. ಮತ್ತು ರಾಮಚಂದ್ರ ರಾವ್ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನು ಸ್ಟಾರ್ಟಿಂಗಿಂದ ಕರೆಕ್ಟಾಗೇ ಇಲ್ಲ ಅವ್ರದ್ದು. ಸ್ಟಾರ್ಟಿಂಗಲ್ಲಿ ಬೆಳಗಾಮಲ್ಲಿ ಫೇಕ್ ಎನ್ಕೌಂಟರ್ಸ್ ಇರ್ಬೋದು, ಹುಬ್ಬಳ್ಳಿ ಧಾರವಾಡಲ್ಲಿ ದರೋಡೆ ಕೇಸ್ ಇರ್ಬೋದು. ಅವ್ರ ಮಗಳದು ರಣ್ಯಾರಾವು KG ಗಟ್ಟಲೆ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ದಾರೆ. ಇದೇ ರಾಮಚಂದ್ರ ರಾವ್ ಅವ್ರಿಗೆ VVIP ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಏನು ಇವ್ರ ಅಪ್ಪ ಮಕ್ಕಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ರಾಜ್ಯನ ಲೂಟಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ವ್ಯವಸ್ಥೆ ಮೇಲೆ ಒಂದು ಇವ್ರಿಗೆಲ್ಲ ಗೌರವನೇ ಇಲ್ಲ. ಇವ್ರಿಗೆಲ್ಲ ನರೇಶ್ ಕುಮಾರ್ ಅಂತ ಅಡ್ವೊಕೇಟ್. ಇದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಕೊಟ್ಟಿರೋದು. ಇವ್ರದ್ದು ಬರೀ ಸರ್ಕಾರ ಇದಕ್ಕೆ ಬರೀ ಸಸ್ಪೆಂಡ್ ಮಾಡೋದಲ್ಲ, 15 ದಿವಸ ಕೊಟ್ಟು ಇದು ರಿಟೈರ್ಡ್ ಇನ್ನು 3-4 ತಿಂಗಳಿಗೆಲ್ಲ ಇದಾಗ್ತಾರೆ. ಇವ್ರಿಗೆ ಏನು ಸಕಲ ಸವಲತ್ತೆಲ್ಲ ಸಿಗೋದಲ್ಲ, ಇದೆಲ್ಲ ಡಿಸ್ಮಿಸ್ ಆಗಬೇಕು. ಸರ್ಕಾರ ಇವ್ರಿಗೆ UPSCಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಪ್ರೆಸಿಡೆಂಟ್ಗೆ ಇವರು ರೆಕಮೆಂಡ್ ಮಾಡಬೇಕು. IPS ಆಫೀಸರ್ನ ಡಿಸ್ಮಿಸಲ್ ಮಾಡೋದಕ್ಕೆ ಇದು ಮಾಡಬೇಕು. ಇವ್ರಿಗೆ DGPಗೆ ಬಂಗ್ಲೆ ಎಲ್ಲ ಕೊಟ್ಟಿರ್ತಾರೆ, ಆಫೀಸ್ ಕೊಟ್ಟಿರ್ತಾರೆ. ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಇಬ್ರು ಏನು ಸಾಹೇಬ್ರೆ ಅಂತ ಬರ್ತಾರೆ. ಇವ್ರು ಇರೋದು ಪೊಲೀಸಿಂಗ್ ಮಾಡೋದಕ್ಕೆ, ರೊಮ್ಯಾನ್ಸ್ ಮಾಡೋದಕ್ಕೆಲ್ಲ ಆಫೀಸಲ್ಲಿ ಕೂತ್ಕೊಂಡು. ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದ ಸ್ಟ್ರಿಕ್ಟ್ ಆಕ್ಷನ್. ಡಿಸ್ಮಿಸಲ್ ಆಗಲೇಬೇಕು ಇವ್ರದ್ದು. ಸರ್, ಇದು ಹನಿ ಟ್ರಾಪ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಅವರು ಸಬೂಬನ್ನ ಕೊಡ್ತಾರೆ ಸರ್. ಹನಿ ಟ್ರಾಪ್ ಆಗಿದ್ರು ಇವ್ರ ಜವಾಬ್ದಾರಿ, ಹನಿ ಟ್ರಾಪ್ ಆಗಿರೋ ಜವಾಬ್ದಾರಿ ಸ್ಥಾನದಲ್ಲಿರೋರು ಇವ್ರು ಹಾಗೆ ನಡ್ಕೋಬೇಕಲ್ವಾ? ಫೋನಲ್ಲೆಲ್ಲ ಆಲ್ಕೋವಾ ಥರ ಇದೆ, ಬೆಣ್ಣೆ ಥರ ಇದೆ, ಮೇಲ್ಗಡೆ ಬಂದು ಬರ್ಬೇಕನ್ಸದೆ ಅಂತ ಮಾತಾಡಬಾರ್ದಲ್ಲ. IAS IPS ಆಫೀಸರ್ ಆದ ತಕ್ಷಣ ಇವರೆಲ್ಲ ಮೇಲಿಂದ ಉದುರಿರಲ್ಲ. ಇವರೆಲ್ಲ ಯಾವುದೋ ಜನ್ಮದ ಪುಣ್ಯ ಒಂದ್ಸತಿ ಪಾಸ್ ಆಗಿಬಿಟ್ಟಿರ್ತಾರೆ. ಪಾಸ್ ಆಗಿದ ತಕ್ಷಣ ಜೀವನ ಪೂರ್ತಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಇವರೆಲ್ಲ.